ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುಡಿಯುವ ನೀರಿನ ಸಮಸ್ಯೆಗೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಕ್ಯಾರೆ ಅಂತಿಲ್ಲ. ಹೀಗಾಗಿ ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಹಾಕಲಾಗಿದೆ. 4 ದಿನಗಳಿಂದ ಕುಡಿಯೋಕೆ ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಗೆ ಕ್ಯಾರೆ ಎನ್ನದ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ತುಮಕೂರ್ಲ ಹಳ್ಳಿಯ ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಹಾಕಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಗ್ರಾಮ ಇದಾಗಿದೆ. ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಜಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜನರು. ಸಮಸ್ಯೆಗೆ ಕರೆ ಮಾಡಿದ್ರೆ ಪಿಡಿಒ ಪಾಲಯ್ಯ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನೀರಿನ ಸರಬರಾಜಿಲ್ಲದೆ ಪರದಾಡ್ತಾ ಇದ್ದಾರೆ ಗ್ರಾಮಸ್ಥರು. ಬಡವರು ಹೆಚ್ಚಿರ್ತಕ್ಕಂಥ ಪ್ರದೇಶಕ್ಕೆ ನೀರೇ ಕೊಡ್ತಾ ಇಲ್ಲ, ಹೀಗಂತ ಮಹಿಳೆಯರು ಕೂಡ ಕಿಡಿಕಾರ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. 4 ದಿನಗಳಿಂದ ಕೂಡ ಕುಡಿಯೋಕೆ ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಹೀಗಾಗಿ ಗ್ರಾಮ ಪಂಚಾಯಿತಿಯ ಮುಂದೆ ಆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಬಿಂದಿಗೆಗಳನ್ನ ಇಟ್ಟು ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಜಡಿದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ನೀರಿಲ್ಲ, ಸರಿಯಾಗಿ ಸರಬರಾಜು ಕೊಡ್ತಾ ಇಲ್ಲ. ಬೇಸಿಗೆ ಕಾಲ ನೀರು ಬಾಧೆ ಆಗೈತೆ. ಜವಾಬ್ದಾರಿ ಪಂಚಾಯತಿ ಆಗ್ಬಿಟ್ಟೈತಿ. ಇಲ್ಲಿ ಕೇಳಿದ್ರೆ ಅವಾಗ ಬಿಡ್ತೀವಿ, ಇವಾಗ ಬಿಡ್ತೀವಿ, ರಾತ್ರಿ ಬಿಡ್ತೀವಿ ಅಂತ ಅಂತಾರೆ. ಅವ್ನ ಸಮುದಾಯ ಬಿಟ್ಟು ಯಾವ ಬಿಡ್ಕೊಳ್ಳೋದು ನನ್ನ ಇಲ್ಲ ಅಂತ ಅವ್ರು ಅಂತಾರೆ. ಇನ್ನು ಸರಿಯಾಗಿ ಕೊಟ್ಟಿರ್ತಾನೆ ಅವ್ನು ಮಾಡ್ತಾರೆ. ಅದಕ್ಕೆ ಗ್ರಾಮ ಪಂಚಾಯತಿ ಬೀಗನ ಹಾಕ್ಬಿಟ್ರೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಯಾರಿಗೆ ಹೇಳಿದಿರಿ ಈಗ? ಮಾತಾಡಿದ್ರೆ ಅವ್ರು ಬಿಡ್ತಾರೆ. ಯಾರಿಗೆ ಹೇಳಿದಿರಿ ಈಗ? ಸೆಕ್ರೆಟರಿ ಬಂದು ಹೇಳ್ತಾ ಇದೀವಲ್ಲ, ಸೆಕ್ರೆಟರಿಗೆ ಮತ್ತೆ ಕೇಳಿಲ್ಲ. 5 days 3 days ಆಯ್ತು, ವಾಟರ್ ಇಲ್ಲ. ಹಳ್ಳಿ ಜನಗಳಿಗೆ, ಹಳ್ಳಿ ಅಂದ್ರೆ ಅಷ್ಟೊಂದು ಚೀಪ್ ಅನ್ಕೊಂಡ್ಬಿಟ್ಟಾರು. ಆಕ್ಚುಲಿ ಏನ್ ಗೊತ್ತಾ, ಪಂಚಾಯತಿ ಬೇಜಾರು ತಪ್ಪುಗಳೆಲ್ಲ ಸೇರ್ಕೊಂಡಿದ್ರೆ ಹೋಗ್ಲಿ ಬಿಟ್ಟು ಬರೋದಂತ ನಾವು ಸಹಿಸ್ಕೊಂಡ್ಬಿಟ್ಟು ಸುಮ್ಮನೆ ಇದೀವಿ. ಒಂದ್ ಕಡೆ ದಾಡ್ ಬರೋದ್ ಮನೆ ರಾತ್ರಿ ಅಡಿಗೆಲ್ಲ ಮಾಡಿಲ್ಲ, ನೀರಿಲ್ದು ಕೆಲ್ಸಕ್ಕೆ ಹೋಯ್ತು. ಹಂಗಾದ್ರೆ ಮಾಡಿದ್ರೆ ನಾವೇನ್ ಎಲ್ಲಿ ತಂದು ಕುಡಿಯೋದು? ಅಲ್ಲ, ಈಗ ಮತ್ತೆ ಕುಡಿಯೋಕೆಲ್ಲ ಏನ್ ಮಾಡ್ಕೊಂಡಿದ್ದೀರಿ ಈಗ? ಎಲ್ಲ ಹೋಗಿ ಒಂದೊಂದ್ ಕಡೆ ಹೊತ್ಕೊಂಡು ಬರ್ತೀವಿ ನಾವು. ದೂರದಿಂದ ದೂರದಿಂದ ಹೋಗಿ ಹೊತ್ಕೊಂಡು ಬರ್ತೀವಿ. ಅದಕ್ಕೆ ಈಗ ಪಿಡಿಒ ಏನು ಬರತನ ಬಾಗಿಲು ತೆಗಿಬಾರ್ದು ಅಂತ ನಾವು ಬಾಯ್ಕ್ ಹಾಕೊಂಡು ಈ ವ್ಯವಸ್ಥೆನೇ ಬೇಕು. ಆ ಚರಂಡಿ ಎಲ್ಲ ಹುಳ ಬಿದ್ದಿದಾವೆ, ಸುಮ್ಮನೆ ಚರಂಡಿ ತುಂಬಿದಾವೆ. ಎಲ್ಲ ಎಲ್ಲ ಜರ ಆ ಜರ ಅಲ್ಲ, ನೀರ್ ಇಲ್ದಿದ್ರೆ ಎಷ್ಟು ಜನ ಬೈಕಂತಾರೆ. ಅರ್ಧ ಊರಿಗೆ ಬಿಡೋದು, ಅರ್ಧ ಊರಿಗೆ ಬಿಡ್ತಿದ್ರೆ ಬಿಡಂಗಿದ್ರೆ ಎಲ್ಲ ಒಂದೇ ಬಿಡ್ಬೇಕು. ಇಲ್ದಿದ್ರೆ ಗಾಡ ನಮ್ಗೆ. ಈ ಮನೆಗಳ ಮುಂದಕ್ಕೆ ಹೋದ್ರೆ ಕಚ್ಚಾಟಕ್ಕೆ ಬರ್ತಾರೆ. ಈ ಸಲ ಕೊಡ್ಲಿ ಮಜ್ಜಿಗೆ ತಗೊಂಡು ಕಡವಾಡ್ಬೇಕು ನಾವು. ಈ ಸಲ ಹಿಂಗ್ ಮಾಡಿದ್ರೆ ನೀರಿಲ್ಲ, ಸರಿಯಾಗಿ ಸರಬರಾಜು ಕೊಡ್ತಾ ಇಲ್ಲ. ಬೇಸಿಗೆ ಕಾಲ ನೀರು ಬಾಧೆ ಆಗೈತೆ. ಜವಾಬ್ದಾರಿ ಪಂಚಾಯತಿ ಆಗ್ಬಿಟ್ಟೈತಿ. ಇಲ್ಲಿ ಕೇಳಿದ್ರೆ ಅವಾಗ ಬಿಡ್ತೀವಿ, ಇವಾಗ ಬಿಡ್ತೀವಿ, ರಾತ್ರಿ ಬಿಡ್ತೀವಿ ಅಂತ ಅಂತಾರೆ. ಅವ್ನ ಸಮುದಾಯ ಬಿಟ್ಟು ಯಾವ ಬಿಡ್ಕೊಳ್ಳೋದು ನನ್ನ ಇಲ್ಲ ಅಂತ ಅವ್ರ. ತುಮಕೂರ್ಲ ಹಳ್ಳಿಯ ಗ್ರಾಮ ಪಂಚಾಯಿತಿಯ ಒಂದು ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಕರ್ನಾಟಕ ನ್ಯೂಸ್ ಬೀಟ್ನ ದೂರವಾಣಿ ಸಂಪರ್ಕದ ಜೊತೆಗೆ ಇಒ ಹನುಮಂತಪ್ಪ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈ ತುಮಕೂರ್ಲ ಹಳ್ಳಿಯ ಒಂದು ಗ್ರಾಮಸ್ಥರ ಪಾಡ್ ಏನಿದೆ ಅನ್ನೋದು ನಿಮಗೆ ಗೊತ್ತಾಗಿರ್ಬೇಕು ಸರ್. ಹೌದು. ಇದಕ್ಕೆ ಏನ್ ವ್ಯವಸ್ಥೆಯನ್ನ ಮಾಡ್ಕೋಬೇಕು? ಹಾಗೆ ಪಾಲಯ್ಯ ಅವರು ಕೂಡ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಂತೆ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅವರ ಯಾವ ಆಕ್ರೋಶ ಏನಿಲ್ಲ, ಸ್ಪಾಟ್ಗೆ ಹೋಗಿದ್ದೀನಿ. ಓಕೆ, ಅಲ್ಲಿ ವಾಟರ್ ಮ್ಯಾನ್ ಪ್ರಾಬ್ಲಮ್ ಇತ್ತು, ಅದು ಸಾಲ್ವ್ ಮಾಡಿದೀವಿ. ಅವ್ನಿಗೆ ಸಂಬಳ ಕೊಟ್ಟಿಲ್ಲ ಅಂತ ಕೆಲವು ಪ್ರಾಬ್ಲಮ್ಸ್ ಇತ್ತು. ಸರ್, ಯಾವಾಗ ಹೋಗಿದ್ರಿ ಅಂತ? ಈಗ ಜಸ್ಟ್ ಇವಾಗ 11:30 ಆದ್ರೆ 4 ದಿನಗಳಿಂದ ಕೂಡ ನೀರ್ ಬಿಟ್ಟಿಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ಸಮಸ್ಯೆ ಬಗೆಹರಿತ ಸರ್? ಬಗೆಹರಿದಿದೆ ಮೇಡಮ್, ಬಗೆಹರಿದೆ. ಮೋಟ್ರ್ ಸುಟ್ಟಿತ್ತು. ಮೋಟ್ರ್ ಸುಟ್ಟಿರೋದು ನಿನ್ನೆ ಹೆತ್ತೆ ಬಿಟ್ಟು ಬಿಡಿಸಿದ್ದಾರೆ. ಅಲ್ಲಿ ಇವತ್ತು ನಾಳೆ ಸ್ವಲ್ಪ ಕೆಇಬಿ ಲೈನ್ ಪ್ರಾಬ್ಲಮ್, ನಿನ್ನೆ ಇವತ್ತು ಲೈನ್ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ಇರೋದ್ರಿಂದ ಮೋಟ್ರ್ ಆನ್ ಆಗಿಲ್ಲ. ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದಾರೆ ಅರ್ಧ ಊರಿಗೆ ನೀರ್ ಬಿಡ್ತಾರೆ, ಅರ್ಧ ಊರಿಗೆ ನೀರ್ ಬಿಡ್ತಾ ಇಲ್ಲ ಅಂತ. ಇಲ್ಲ, ಆ ಟೈಪ್ ಇರ್ತಕ್ಕಂಥದ್ದನ್ನ ಕೇಳಿದ್ರು ಮೇಡಮ್ ನನಗೂ. ಅಲ್ಲಿ ಕೆಲವು ಸಂಪುಗಳಿಗೆಲ್ಲ ನಲ್ಲಿ ಹಾಕೊಂಡಿದಾರಂತೆ. ಈಗ ಕಂಪ್ಲೇಂಟ್ ಕೊಟ್ಟು ಬಿಟ್ಟು ಆ ಸಂಪುಗಳನ್ನೆಲ್ಲ ವಿತರಣೆ ಮಾಡಿಸ್ಬಿಟ್ಟು ಲಾಕ್ ಮಾಡಿಸ್ತೀನಿ. ಓಕೆ, ಈಗ ಸದ್ಯಕ್ಕೇನು ಸಮಸ್ಯೆ ಇಲ್ವಾ ಸರ್? ಹಾಗಾದ್ರೆ ಸದ್ಯ ಏನೂ ಇಲ್ಲ ಮೇಡಮ್, ಸದ್ಯ ಏನಿಲ್ಲ, ಕ್ಲಿಯರ್ ಆಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.